ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಿರೋದು ನನ್ನ ಪಾಯಿಂಟ್ ಆಫ್ ವ್ಯೂ, ನನ್ನ ರಿಲೇಟಬಲ್ ಥಾಟ್ಸ್ನ ಶೇರ್ ಮಾಡೋಕ್ಕೆ ಆ್ಯಂಡ್ ಲೈಫ್ ಸ್ಟೈಲ್ ನಿಮಗೆಲ್ಲ ತೋರಿಸೋಷ್ಟು ಲೈಫ್ ಸ್ಟೈಲ್ ನಂದಲ್ಲ. ಸೊ ಸ್ಕಿಪ್ ದಟ್ ಪಾರ್ಟ್. ಏನೋ ಗೊತ್ತಾಗ್ತಿಲ್ಲಪ್ಪ, ಅರ್ಥ ಆಗ್ತಿಲ್ಲ ನನಗೆ. ಸೊ ಜಸ್ಟ್ ರಿಲೇಟಬಲ್ ಥಾಟ್ಸ್. ಓಕೆ, ಸೊ ನೀವೆಲ್ಲ ಕನ್ಫ್ಯೂಸ್ ಆಗಿರ್ಬೋದು, ಯಾಕೆ ಇವಳು ಫೇಸ್ನ ಕವರ್ ಮಾಡ್ಕೊಂಡಿದ್ದಾಳೆ ಅಂತ. ಯಾಕೆ ಸೊ ನಾನು ತುಂಬ ಬ್ಯೂಟಿಫುಲ್ ಆಗಿರೋ ಕಾರಣ ಡಿಪ್ರೆಷನ್. ಐ ಜಸ್ಟ್ ಡೋಂಟ್ ಶೋ ಮೈ ಫೇಸ್ ಬಿಕಾಸ್ ನನ್ನ ಕಾಂಟೆಂಟ್ ಮೇಲೆ ನೀವು ಯಾರು ಫೋಕಸ್ ಮಾಡಿದ್ರೆ ಯು ವಿಲ್ ಗೋನ್ ಲಾಸ್ಟ್ ಇನ್ ಮೈ ಬ್ಯೂಟಿ. ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಜಸ್ಟ್ ಕಿಡಿಂಗ್, ನಾಟ್ ಲೈಕ್ ದ್ಯಾಟ್. ಸೊ ಇವಾಗ ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ ವಿಡಿಯೋ ಆಗಿದೆಯಲ್ವಾ. ಸೊ ಇನ್ ಕೇಸ್ ನಾನಿದು ನನ್ನ ಫೇಸ್ನ ರಿವೀಲ್ ಮಾಡಿಬಿಟ್ರೆ ಇಲ್ಲಿ ತನಕ ನೀವು ಯಾರು ಬರ್ತಾನೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅಷ್ಟೆ. ಸೊ ಈ ವಿಡಿಯೋದಲ್ಲಿ ನಾನು ಒಂದು ವಿಷಯದ ಬಗ್ಗೆ ನನ್ನ ಥಾಟ್ಸ್ ಏನು, ಅಥವಾ ಅದರ್ ಪಾಯಿಂಟ್ ಆಫ್ ವ್ಯೂ, ಅಂದರೆ ಅದರ್ ಸೈಡ್ ಪಾಯಿಂಟ್ ಆಫ್ ವ್ಯೂ, ಅಂದರೆ ಒಂದು ಕಾಯಿನಲ್ಲಿ ಹೇಗೆ 2 ಫೇಸಸ್ ಇರುತ್ತೋ ಅದೇ ಥರ ಯಾವಾಗಲೂ ಒಂದು ವಿಷಯದಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಮಾತ್ರ ಯೋಚನೆ ಮಾಡ್ತಾ ಇರ್ತೀವಿ, ಇನ್ನೊಂದು ಪಾಯಿಂಟ್ ಆಫ್ ವ್ಯೂನ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಇನ್ ದ್ಯಾಟ್ ಕೇಸ್ ಆ ಟಾಪಿಕ್ ಬಗ್ಗೆ ನಾನು ಈ ಯೂಟ್ಯೂಬ್ ಚಾನಲ್ಗೆ ಹೇಳ್ಕೊಡ್ತೀನಿ. ಇನ್ ದ ಸೆನ್ಸ್ ಐ ಜಸ್ಟ್ ವಾಂಟ್ ಟು ಶೇರ್. ಓಕೆ, ಹೌದಾ, ಹೊಸ ವಿಷಯ. ಸೊ ಇನ್ ಕೇಸ್ ನಿಮಗೂ ಅದೇ ಥರ ಅನಿಸಿದ್ರೆ, ಓ ಎಸ್ ವಿ ಶುಡ್ ಹ್ಯಾವ್ ಥಾಟ್ ಇನ್ ದ್ಯಾಟ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಅಂತ ಅನಿಸಿದ್ರೆ, ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಇವತ್ತು ನಾನು ಮಾತಾಡೋ ಹೊಡೆಯೋ ಟಾಪಿಕ್ ಬಂದ್ಬಿಟ್ಟು ಅನ್ಎಂಪ್ಲಾಯ್ಮೆಂಟ್ ಅಂತ. ಕೆಲ್ಸದ ಅವಶ್ಯಕತೆ ತುಂಬಾ ಇದೆಯಣ್ಣ, ಬೇಜಾನ್ ಕಷ್ಟದಲ್ಲಿದ್ದೀನಣ್ಣ. ಅವು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನೋ ಹೇಳ್ತಾ ಇದ್ದಾಳೆ, ಜಾಬ್ ಇನ್ಫಾರ್ಮೇಷನ್ ಇರುತ್ತೇನೋ, ಐ ಮೀನ್ ಆ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡ್ತಾಳೇನೋ ಅಂತ ಅಂದ್ಕೊಳಕ್ಕೆ ಹೋಗಲೇಬೇಡಿ. ನಾನೇ ಯಾಕೆ ವಂಡರಲ್ಲಿ, ಪ್ರೆಷರಲ್ಲಿ, ಸ್ಟ್ರೆಸ್ಸಲ್ಲಿ ಸ್ಟ್ರಗಲ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಇನ್ನೊಂದು ಜಾಬಿನ ಅವಶ್ಯಕತೆ ಇದೆ. ಸೊ ನಾಟ್ ಲೈಕ್ ದ್ಯಾಟ್. ಬಟ್ ಏನು ಅಂತಂದರೆ, ನಾನು ಮೊನ್ನೆ ಒಂದು ರೀಲ್ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಒಬ್ಬ ಹುಡುಗ ರೀಲ್ ಮಾಡಿದ ರಿಲೇಟೆಡ್ ಟು ಅನ್ಎಂಪ್ಲಾಯ್ಮೆಂಟ್. ಅಂದರೆ ನೀನು ಜಾಬ್ ಹೋಗ್ದೇನೆ ಮನೇಲಿದ್ರೆ ಹೌ ವಿಲ್ ಯು ಗೆಟ್ ರೆಸ್ಪೆಕ್ಟ್ ಆರ್ ಹೌ ವಿಲ್ ಯು ಗೆಟ್ ಟ್ರೀಟೆಡ್ ಅಟ್ ಯುವರ್ ಹೋಮ್, ವೆರಿ ಹೋಮ್ ಅಂತ. ತಿನ್ನಕ್ಕೂ ಗೊತ್ತಿಲ್ಲ ಅಣ್ಣ. ಸೊ ಅದರಲ್ಲಿ ನನಗೆ ತುಂಬ ಹರ್ಟ್ ಆಯಿತು. ಅಂದರೆ ಅವರ ಅಪ್ಪ ಅಮ್ಮ ರೆಸ್ಪೆಕ್ಟ್ ಮಾಡ್ತಾ ಇರಲ್ಲ ಅನ್ನೋ, ಅವರ ಸಿಸ್ಟರ್ ಕೂಡ ಅಷ್ಟೇ, ರಿಲೇಟಿವ್ಸ್ ಅಂತೂ ಕೇಳಲೇಬೇಡಿ. ಸೊ ಅದು ನೋಡಿ ನನಗೆ ತುಂಬ ಬೇಜಾರಾಯಿತು. ಬಿಕಾಸ್ ನಾನು ಆ ಫೇಸ್ನ ದಾಟ್ಕೊಂಡು ಬಂದಿದ್ದೀನಿ. ಅಂದರೆ ಇಟ್ಸ್ ನಾಟ್ ಲೈಕ್ ಮೈ ಪೇರೆಂಟ್ಸ್ ಆರ್ ನಾಟ್ ಸಪೋರ್ಟಿವ್ ಆರ್ ನಾಟ್ ಎಂಕರೇಜಿವ್, ದೇ ಆರ್ ನಾಟ್ ಸೊ ಗುಡ್, ನಾಟ್ ಲೈಕ್ ದ್ಯಾಟ್, ಆ ಥರ ಅಲ್ವೇ. ಬಟ್ ಅದೊಂದು ಫೇಸ್. ನಾನು ಮೇ ಬಿ ಇಂಜಿನಿಯರಿಂಗ್ ಮುಗಿಸಿದ್ದು ಲಾಕ್ಡೌನ್ ಟೈಮಲ್ಲಿ. ಸೊ ಆ ಲಾಕ್ಡೌನ್ ಟೈಮಲ್ಲಿ ಇತ್ತಲ್ಲ ಒಂದು 4 to 5 months ಆಫ್ ಗ್ಯಾಪ್. ಆ 5 monthsಲ್ಲಿ ಎಲ್ಲ ನೋಡಿದ್ದೀನಿ ನಾನು. ಅಂದರೆ ಅನ್ಎಂಪ್ಲಾಯ್ಮೆಂಟ್ ಇದ್ದಾಗೋ ಅವಮಾನ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಹಿಟ್ ಆಗುತ್ತೆ. ಆ ಫೇಸ್ನ ನಾನು ದಾಟ್ಕೊಂಡು ಬಂದಿದ್ದೀನಿ. ಆಯ್ತು, ಆಮೇಲೆ ಫಾರ್ ಗಾಡ್ ಗ್ರೇಸ್ ಅದು ಅಷ್ಟೊಂದು ದಿನ ಇರಲಿಲ್ಲ ಅಷ್ಟೇ. ಸೊ ಅದಾದಮೇಲೆ ನಾನು ಹಂಗೆ ಯೋಚನೆ ಮಾಡ್ತಾಯಿದ್ದೆ, ಹುಡುಗನ ಗ್ರೇಸ್ ನೋಡಿಕೊಂಡು. ಹೌದು, ಅವನು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅದು ಸತ್ಯನೇ, ಬಿಕಾಸ್ ನಾನು ಅದನ್ನು ನೋಡ್ಕೊಂಡು ಬಂದಿದ್ದೀನಿ. ಬಟ್ ವಾಟ್ ಇಫ್, ಜಸ್ಟ್ ವಾಟ್ ಇಫ್ ಮುಂದೆ ಮೈ ಪೇರೆಂಟ್ಸು, ಐ ಮೀನ್ ಅವ್ರ ಪೇರೆಂಟ್ಸ್ ಅವ್ರು ಯಾವಾಗಲೂ ಸ್ಟ್ರಗಲ್ ಮಾಡ್ತಾರೆ ಜಸ್ಟ್ ಟು ಗಿವ್ ಬ್ರೈಟ್ ಫ್ಯೂಚರ್ ಟು ಅಸ್. ಸೊ ಅಂದರೆ ಇದಂಗೆ ಜನ್ರೇಷನಲ್ ಪೇರೆಂಟ್ಸ್ ಸ್ಟ್ರಗಲ್ ಅಲ್ವಾ. ಅಂದರೆ ನಮ್ಮ ಪೇರೆಂಟ್ಸ್, ಅವ್ರ ಪೇರೆಂಟ್ಸ್ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಟು ಗಿವ್ ಬೆಟರ್ ಲೈಫ್ ಟು ದೇರ್ ಚಿಲ್ಡ್ರನ್ ಕಂಪೇರ್ ಟು ದೇರ್ಸ್. ಅಂದರೆ ಅವ್ರ ಲೈಫ್ ಅಲ್ಲಿ ಮಾಡಿರೋ ಸ್ಟ್ರಗಲ್ಗಿಂತ ಬೆಟರ್ ಲೈಫ್
ಸೊ ಬ್ರೈಟ್ ಫ್ಯೂಚರ್ನ ನನ್ನ ಪೇರೆಂಟ್ಸ್ ಟ್ರೈ ಮಾಡಿದ್ದಾರೆ. ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದ್ ನಿನ್ ಸುತ್ಕೊಂಡ್ ಹೋಗ ಏನ್ ಹಿಂಗ್ ಕುಡಿದ್ ಬಂದ್ ನನ್ನ ಅಯ್ಯೋ ಅನಿಸ್ತೀಯೋ ಸುಮ್ನೆ ಒಂಥರ ಲವ್ ನಿನಗ್ ಲವ್ ನನಗೆ ನೋವು. ನಮ್ಮ ಪೇರೆಂಟ್ಸು ಅವ್ರಿಗಿರೋ ಲೈಫಿಂದ ಬೆಟರ್ ಲೈಫ್ ಕೊಡೋಕ್ಕೆ ನಮಗೆ ಟ್ರೈ ಮಾಡ್ತಾರೆ ಅಲ್ವಾ. ಸೊ ನಾವು ಅಷ್ಟೇ ಮೇ ಬಿ ಇನ್ ಫ್ಯೂಚರ್ ನಾವು ನಮ್ಮ ಮಕ್ಕಳಿಗೆ ಬ್ರೈಟ್ ಫ್ಯೂಚರ್ಗಳು ಟ್ರೈ ಮಾಡ್ತೀವಿ ಆಬ್ವಿಯಸ್ಲಿ. ಸೊ ಅದೇ ಥರ ಸ್ಟಾರ್ಟಿಂಗ್ ಆಫ್ ಅವರ್ ಲೈಫ್ ಚೈಲ್ಡ್ಹುಡ್ ಟೈಮಲ್ಲಿ ನಮ್ಮ ಪೇರೆಂಟ್ಸ್ ಇನ್ ಕೇಸ್ ಇವಾಗ ನಾವು ಹೆಂಗೆ ನಮ್ಮ ಮನೆಗೆ ಹೋಗಿ ಕೆಲ್ಸಕ್ಕೆ ಹೋಗ್ಲಿಲ್ಲ ಅದ್ರ ಮೇಲೆ ಏನು ರೆಸ್ಪೆಕ್ಟ್ ಕೊಡಲ್ಲ ಗುರು, ನಮ್ಗೆ ಬೆಲೆನೇ ಇಲ್ಲ, ನಮ್ಮ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ, ನಮಗೆ ಅಂತಲೂ ಬೆಲೆ ಇಲ್ಲ, ಬರೀ ಕೆಲ್ಸಕ್ಕೆ ಹೋದ್ರೆ ಮಾತ್ರ ಅಷ್ಟೇ, ದುಡಿದ್ರೆ ಅಷ್ಟೇ ಅಂತ ಹೆಂಗೆ ಯೋಚನೆ ಮಾಡ್ತೀವೋ ಅದೇ ಥರ ನಾವು ಇನ್ ಕೇಸ್ ಸ್ಟಾರ್ಟಿಂಗ್ ನಮ್ಮ ಪೇರೆಂಟ್ಸು ನಮ್ಮ ಫ್ಯೂಚರ್ಗೋಸ್ಕರ ಕಷ್ಟಪಡಬೇಕಾದ್ರೆ ಅದನ್ನು ಯೋಚನೆ ಮಾಡಲ್ಲ. ವಾಟ್ ಇಫ್ ಅವರು ಕೆಲ್ಸಕ್ಕೆ ಹೋಗ್ದೇನೆ ಮನೇಲಿದ್ದು ಅವ್ರ ಲೈಫ್ನ ಮಾತ್ರ ಅವ್ರು ನೋಡಿಕೊಂಡು ಮನೇಲಿ ಇದ್ಬಿಟ್ಟಿದ್ರೆ ನಾವು ಇವಾಗ ನಮ್ಮ ಪೇರೆಂಟ್ಸಿಗೆ ಕೂಡ ರೆಸ್ಪೆಕ್ಟ್ ಕೊಡ್ತಾ ಇದ್ವಾ ಮುಂಚೆ? ಹೌದು, ಇವಾಗ ಪ್ರೆಸೆಂಟ್ ನಮಗೆ ಕೆಲಸ ಇಲ್ಲ ಅಂತ ನಮ್ಮ ಪೇರೆಂಟ್ಸ್ ಕೂಗಾಡ್ತಾರೆ, ಬಾಯ್ತಾರೆ, ಹಾಗೆ ಹೀಗೆ ಅನ್ಕೊತೀವಿ. ಅವ್ರೇನಾದರೂ ಇನ್ ಕೇಸ್ ಮನೇಲೇ ಇದ್ದಿದ್ರೆ ಜಸ್ಟ್ ಅವ್ರ ಲೈಫ್ನ ನೋಡಿಕೊಂಡು ಸರ್ವೈವ್ ಆಗೋಕ್ಕೆ ಮಾತ್ರ ಎಷ್ಟು ಬೇಕಷ್ಟು ಮಾಡಿಕೊಂಡು ನಮ್ಮ ಫ್ಯೂಚರ್ಗೋಸ್ಕರ ಸ್ಟ್ರಗಲ್ ಮಾಡದೇ ಇದ್ದಿದ್ರೆ ಇವತ್ತು ನಾವು ಇಲ್ಲಿರ್ತಾ ಇದ್ವಾ? ನಾವು ತೊಗೊಂಡಿರೋ ಎಜುಕೇಷನ್ ತೊಗೊತಾ ಇದ್ವಾ? ಸಾಧ್ಯ ಆಗ್ತಾ ಇತ್ತಾ? ಪ್ರಪಂಚದಲ್ಲೇ ತಾಯಿಗಿಂತ ದೊಡ್ಡ ಯೋಧ ಯಾರೂ ಇಲ್ಲ. ಚಾನ್ಸೇ ಇಲ್ಲ. ಬಟ್ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಕಸ್ಟಮರ್ ನನ್ನ ಪೇರೆಂಟ್ಸ್ ಹಂಗೆ ಟ್ರೀಟ್ ಮಾಡ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡ್ತೀವಿ. ಅವರು ಯೋಚನೆ ಮಾಡೋದಕ್ಕೂ ಆ ಥರ ಬಿಹೇವ್ ಮಾಡೋದಕ್ಕೂ ಒಂದು ರೀಸನ್ ಇದ್ದೇ ಇರುತ್ತೆ. ಆ ರೀಸನ್ ಏನು ಅಂದರೆ ಅವ್ರು ಕಷ್ಟಪಟ್ಟಿರೋದೇ ನಮ್ಗೆ ಒಳ್ಳೆ ಫ್ಯೂಚರ್ ಇರಬೇಕು ಅಂತ. ಲೈಫಲ್ಲಿ ಅಪ್ಪ ಅಮ್ಮಗಿಂತ ಗ್ರೇಟ್ ಯಾರೂ ಇಲ್ಲ. ಸೊ ಅವ್ರು ಏನು ಕಷ್ಟಪಟ್ಟರು ಅದಾಗಿಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಇದ್ದರೆ ಇರ್ತಾರಲ್ಲ ದೇವತಾ ಮನುಷ್ಯರು, ರಿಲೇಟಿವ್ಸು, ರಿಲೇಷನ್ಸ್ ಮನೆಗ್ ಬೆಂಕಿ ಬಿದ್ರೆ ಮುಂದೆ ಬಕೆಟಲ್ಲಿ ನೀರ್ ಕೊಡ್ತಾರೆ, ಹಿಂದೆ ಬಕೆಟಲ್ಲಿ ಹಾಲು ಕುಡಿತಾರೆ, ಅವ್ರಿಗೆಲ್ಲ ಎದ್ರಕ್ಕಾಗಲ್ಲ. ಅವರು ಇನ್ನೊಂದು ಕಡೆ ಇರ್ತಾರೆ ಹಾಕ್ಕೊಡೋಕ್ಕೆ, ಅವಮಾನ ಮಾಡೋಕ್ಕೆ. ಸೊ ಅವ್ರ ಕನ್ಸರ್ನು ಒಂದು, ನೀನು ಲೈಫಲ್ಲಿ ಇನ್ನೂ ಸೆಟಲ್ ಆಗಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅನ್ನೋದು ಒಂದು ಕಡೆ ಆದರೆ, ಈ ರಿಲೇಟಿವ್ಸ್ನ ಫೇಸ್ ಮಾಡೋದಿದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಹೆಲ್ಪ್. ಟು ಬಿ ಆನೆಸ್ಟ್, ನೆಕ್ಸ್ಟ್ ಲೆವೆಲ್ ಹೆಲ್ಪ್. ಮೈ ಗಾಡ್, ಎಷ್ಟು ಸಾಫ್ಟಾಗಿ ಮಾತಾಡ್ಕೊಂಡು ನಿಮ್ಗೆ ಇನ್ಸಲ್ಟ್ ಮಾಡ್ತಾರೆ ಅಂದರೆ ನಿಮಗೆ ಅರ್ಥ ಆಗೋಕ್ಕೆ ದಿನಗಳು ಬೇಕು, ಲಿಟ್ರಲಿ. ಸೊ ಹಾರಿಬಲ್ ರಿಲೇಟಿವ್ಸ್. I know, maybe in this world, in this population, maybe 2 to 3% relatives supportive, encourage ಮಾಡೋರು ಇರ್ತಾರೆ ಅಷ್ಟೇ. ಮಿಕ್ದವರೆಲ್ಲ ನಿಮ್ಮ ದುಃಖದಲ್ಲಿ ತುಂಬ ಖುಷಿಯಾಗಿರ್ತಾರೆ. ಸೊ ನಿಮ್ಮ ಪೇರೆಂಟ್ಸ್ ಕನ್ಸರ್ನ್ ಅದೊಂದೇ, ಆ ರಿಲೇಟಿವ್ಸ್ಗಳ ಬಾಯಲ್ಲಿ ನಮ್ಮ ಮಕ್ಳಿಗೆ ಸಿಗಬಾರ್ದು, ಒಳ್ಳೆ ಫ್ಯೂಚರ್ನ ಬಿಲ್ಡ್ ಮಾಡ್ಕೋಬೇಕು ಅನ್ನೋದು ಒಂದೇ. ಸೊ ಅದಕ್ಕೋಸ್ಕರ ಅವರು ಸ್ವಲ್ಪ ಮೇ ಬಿ ರೂಢ ಬಿಹೇವ್ ಮಾಡಿರ್ಬೋದು. ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡಿ, ನಿಮ್ಗೂ ಒಂದು ದಿನ ಬರುತ್ತೆ, ಅಷ್ಟೇ. ನನ್ನ ವಿಷಯ ಇದ್ದಿದ್ದು, ನಾವಿವಾಗ ಹೆಂಗೆ ಫೀಲ್ ಮಾಡ್ತಾ ಇದ್ದೀವೋ, ಇನ್ ಕೇಸ್ ನಮ್ಮ ಪೇರೆಂಟ್ಸು ನಾವು ಹೆಂಗಾಗಿದ್ದಾಗ ಕೆಲ್ಸಕ್ಕೆ ಹೋಗದೆ ಮನೇಲಿ ಅದೇ ಥರ ಇದ್ದಿದ್ರೆ ನಾವು ಇವಾಗ ಫೀಲ್ ಮಾಡ್ಕೊಳ್ಳೋ ಸಿಚುವೇಶನ್ನೇ ಬರ್ತಾ ಇರಲಿಲ್ಲ. ಯಾಕಂದರೆ ನಮ್ಗೆ ಎಜುಕೇಷನ್ನೇ ಸಿಗ್ತಾ ಇರಲಿಲ್ವಲ್ಲ, ಇನ್ನು ಎಂಪ್ಲಾಯ್ಮೆಂಟ್ ಎಲ್ಲ ದೂರದ ಮಾತು ಅಲ್ವಾ. ಸೊ ಕನ್ಸಿಡರ್ ದಿಸ್, ಡೋಂಟ್ ಬಿ ಸ್ಯಾಡ್, ಯು ವಿಲ್ ಗೆಟ್ ಯುವರ್ ಚಾನ್ಸ್. ಓಕೆ, ಚಿನ್ ಅಪ್, ಟ್ರೈ ಯೋರ್ ಹಾರ್ಡ್, ಟ್ರೈ ಯೋರ್ ಬೆಸ್ಟ್, you will get it one day. It may take time, yeah, obviously good things take times, but you will make it. ಅನ್ಕೊಂಡಿದ್ದೆಲ್ಲ ಆಗಲ್ಲ ಅಂತ ಹೇಳ್ಕೊಟ್ರಿ, ಜೀವನನೇ ಬೇರೆ ಕನಸೇ ಬೇರೆ ಅಂತ ಹೇಳ್ಕೊಟ್ರಿ. And one more thing I just want to say, ನಾವು ಮೋಟಿವೇಶನ್ ತಗೊಳಕ್ಕೆ ಮೂವೀಸ್ ನೋಡ್ತೀವಿ, ಮೋಟಿವೇಶನಲ್ ಸಾಂಗ್ ನೋಡ್ತೀವಿ. ಹೆಂಗ್ ಓದ್ಬೇಕು ಅಂದ್ರೆ ಹೂ ಆರ್ ಯು ಅಂದವರು ಹೌ ಆರ್ ಯು ಅನ್ಬೇಕು. ಓಕೆ, ಇದೆಲ್ಲ ಮಾಡ್ತೀವಿ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್, ಇಫ್ ಯು ವಾಂಟ್ ಟು ಗೆಟ್ ಮೋಟಿವೇಟೆಡ್ ಇನ್ ಯುವರ್ ಲೈಫ್, you just need to observe
your relatives' behavior with your parents when they don't have money. So you will not get more motivation than this scenario anywhere else. Yes, ಇದು ಟ್ರೂ, ಇದು ಸತ್ಯ. ನಿಮ್ಮ ರಿಲೇಟಿವ್ಸ್ ನಿಮ್ಮ ಪೇರೆಂಟ್ಸ್ನ ಹೆಂಗೆ ಟ್ರೀಟ್ ಮಾಡ್ತಾರೆ ದುಡ್ಡಿಲ್ಲದಾಗ ಅಥವಾ ನಿಮ್ಮ ಕಷ್ಟದ ಟೈಮಲ್ಲಿ, ಅದು ನೋಡಿದ್ರೆ ಸಾಕು, ನಿಮ್ಮ ಲೈಫಲ್ಲಿ ಫುಲ್ ಮೋಟಿವೇಟ್ ಆಗಿ ಹೋಗ್ಬಿಡ್ತಾರೆ. ಸೀರಿಯಸ್ಲಿ ಇದು ಸತ್ಯ. ನಿಮಗೆ ಯಾವ ಮೋಟಿವೇಶನ್ ಸಾಂಗ್ ಅಥವಾ ಮೋಟಿವೇಶನ್ ವಿಡಿಯೋ ಅವಶ್ಯಕತೆನೇ ಇಲ್ಲ. ನಿಮ್ಮ ರಿಲೇಟಿವ್ಸ್ ಬಿಹೇವಿಯರ್ ನಿಮ್ಮ ಪೇರೆಂಟ್ಸ್ ಜೊತೆ ದುಡ್ಡಿಲ್ಲದಾಗ ನೋಡಿ, ಅವ್ರು ಮಾಡೋ ಅವಮಾನಗಳು, ಅವ್ರು ಮಾಡೋ ಚುಚ್ಚು ಮಾತುಗಳು, ದಟ್ ಇಸ್ ಎನಫ್ ಟು ಗೆಟ್ ಮೋಟಿವೇಟೆಡ್ ಇನ್ ಯುವರ್ ಲೈಫ್. ಓಕೆ, ಯಾರು ಮಾಡಕ್ ಸಾಧ್ಯ ಆಗಲ್ಲ, ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಯಾರು ನಡುವೆ. ಇಷ್ಟೊತ್ತು ಯಾರು ನನ್ನ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಈ ಥರದ ಕಂಟೆಂಟ್ ಇನ್ನೂ ಬೇಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್.